ಕಡ್ಡಾಯ ವಾರ್ತೆಗಳು. ಇವತ್ತಿನ ಮುಖ್ಯಾಂಶಗಳು. ಚಾಕ್ಲೇಟ್ನಲ್ಲಿ ಮಾದಕ ವಸ್ತುಗೆ ಸಂಬಂಧಪಟ್ಟಿರೋ ಶ್ರೀಮತಿ ಶಕುಂತಲಾ ದೇವಿ ಅವರನ್ನ ಕೇಂದ್ರ ಮಂತ್ರಿ ಪದವಿಯಿಂದ ತೆಗೆದುಹಾಕುವ ಬಗ್ಗೆ ಪಕ್ಷದವರು ಆಲೋಚನೆ ಮಾಡುತ್ತಿದ್ದಾರೆ. ರಾಜು 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 ಸರ್. ರಾಜು ಏನಕ್ಕ? ಏನಾಯ್ತಕ್ಕ? ಆ ಮಹಾಲಕ್ಷ್ಮಿ ನಮ್ಮನ್ನು ಸೋಲಿಸ್ಬಿಟ್ಲು. ಅದರಿಂದ ಅವಳು ತುಂಬಾ ಸಂತೋಷವಾಗಿರ್ತಾಳಲ್ಲ. ಹೌದಕ್ಕ. ಅವಳು ಸಂತೋಷವಾಗಿರಬಾರ್ದು ಅಂತ ನಾನು ಅವಳ ಮನಸ್ಸಿನಲ್ಲಿ ಒಂದು ವಿಷದ ಬೀಜನ ಬಿತ್ತು ಬಂದಿದ್ದೀನಿ. ಹೊಸದಾಗೊಂದು ವಿಷದ ಬೀಜನ? ಏನಕ್ಕ ಹೇಳ್ತಾ ಇದ್ಯಾ? ಅದರ ಬಗ್ಗೆ ನಾನು ಈಗಲೇ ಏನನ್ನು ಹೇಳೋದಿಲ್ಲ. ಸಮಯ ಬಂದ ಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ. ಸರಿ ಅಕ್ಕ. ನೀನ್ಯಾಕ ಸುಮ್ನೆ ಟೆನ್ಷನ್ ಆಗ್ತೀಯಾ? ನೀನ್ ಆಸೆ ಪಡೋ ತರ ನಡೆದಿರುತ್ತೆ. ಮಹಾಲಕ್ಷ್ಮಿ ಖಂಡಿತ ಈ ಗೊಂದಲದಲ್ಲೇ ಇರ್ತಾಳೆ. ನೀನ್ ಯೋಚನೆ ಮಾಡ್ಬೇಡಕ್ಕ. ಇಲ್ಲ, ಹಾಗಿರಲ್ಲ ರಾಜು. ಅವಳು ತುಂಬಾನೇ ಸಂತೋಷವಾಗಿರ್ತಾಳೆ. ಯಾಕೆಂದ್ರೆ ಅವಳಿಗೆ ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ಲ. ಅದರಿಂದನೇ ಅವಳು ನನ್ನನ್ನು ಸೋಲ್ಸಿದ್ದೀನಿ ಅನ್ನೋ ಹೆಮ್ಮೆನಲ್ಲಿ ಸಂತೋಷ ಪಡ್ತಿರ್ತಾಳೆ. ಬಿಡಬಾರ್ದು. ಇದಕ್ಕಿಂತ ದೊಡ್ಡ ನೋವನ್ನು ಅವಳಿಗೆ ಕೊಡಬೇಕು. ಮರಣಕ್ಕಿಂತನೂ ದೊಡ್ಡ ಶಿಕ್ಷೆ ಅವಳಿಗೆ ಕೊಡಬೇಕು. ಹೇಳ್ದೆಲ್ಲಕ್ಕ, ಇನ್ನು ಮುಂದೆ ಇದನ್ನೆಲ್ಲ ನಾನ್ ನೋಡ್ಕೋತೀನಿ. ಏಯ್ ನಿಲ್ಲೋ. ಏನ್ ಮಾಡ್ತೀಯ? ನಮ್ಮ ಜನಗಳನ್ನ ಕಳಿಸಿ ಅವಳ ಅಂಗಡಿ, ಮನೆ ಎಲ್ಲದನ್ನು ಹೊಡೆದು ಬಿಸಾಕ್ತೀನಕ್ಕ. ಎಸ್ ರಾಜು, ಗುಡ್, ವೆರಿ ಗುಡ್. ಮಹಾಲಕ್ಷ್ಮಿ ಜೀವನದಲ್ಲಿ ಸಂತೋಷ ನಮ್ಮ ಮಾತೇ ಇರಬಾರ್ದು. ನೀವಿರೋರ್ಗು ಹೇಗ್ ತಾನೇ ಇರುತ್ತೆ. ಸರಿ ಅಕ್ಕ. ಒಂದ್ ನಿಮಿಷ. ನನ್ನ ಕಣ್ಣು ಮುಂದೆನೆ ನಿನ್ನ ಜನಗಳಿಗೆಲ್ಲ ಫೋನ್ ಮಾಡು. ತೇಜ, ಮೊಬೈಲ್ ಕೊಡು ತೇಜ. ಮೊಬೈಲ್ ಕೊಡು ತೇಜ. ಅವಸರ ಪಡಬೇಡಿ ಮಾಮ್ಸ್. ತೇಜು, ಇಲ್ಲೇನ್ ಪ್ರಾಬ್ಲಮ್ ನಡೀತಾ ಇದೆ ಅಂತ ನಿನಗೇನು ಗೊತ್ತಿಲ್ಲ. ಮೊದಲು ಈ ಫೋನ್ ನಿಮ್ಮ ಮಾವನ್ ಕೊಡು. ನನ್ಗೆಲ್ಲ ಗೊತ್ತಿದೆ ಮಮ್ಮಿ. ನೀನು ಮಾಮ್ಸ್ ಮಾತಾಡಿದ್ನ ನಾನ್ ಕೇಳಿಸ್ಕೊಂಡೇ ಬಂದಿದ್ದೆ. ಕೇಳ್ದಿಯಲ್ಲ, ಹಾಗಾದ್ರೆ ಫೋನ್ ಕೊಡು. ಇರಿ ಮಾಮ್ಸ್. ಮಹಾಲಕ್ಷ್ಮಿ ಮನೇನ, ಅಂಗಡಿನ ಹೊಡೆದು ಚೂರ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಆದ್ರೆ ಅದರಿಂದ ನಮ್ಗೇನ್ ಲಾಭ? ಮಹಾಲಕ್ಷ್ಮಿ ಅಳ್ತಾಳಲ್ಲ, ಆ ಕಣ್ಣೀರೇ ನನಗ್ ದೊಡ್ಡ ಲಾಭ. ಮಮ್ಮಿ, ಇಷ್ಟೆಲ್ಲ ನಡೆದ್ಮೇಲೂ ನೀವಿಬ್ರು ಆ ಮಹಾಲಕ್ಷ್ಮಿನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಏನ್ ಹೇಳ್ತಾ ಇದೀಯಾ? ತನ್ ಮನೆಗೂ ಅಂಗಡಿಗೂ ಏನಾದ್ರೂ ತೊಂದ್ರೆ ಆದ್ರೆ ಆ ಮಹಾಲಕ್ಷ್ಮಿ ಅದನ್ ನೋಡ್ಕೊಂಡು ಅಳು ಅಂತ ಟೈಪ್ ಅಲ್ಲ. ಅದಕ್ ಕಾರಣ ಯಾರೋ ಅವ್ರನ್ನ ಹುಡುಕೊಂಡು ಹೋಗಿ ಹೊಡಿಯೋ ಟೈಪು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾಗಿ ಹೇಳಿದ್ರಿ ತೇಜ ಮೇಡಮ್. ಅದಕ್ಕೆ ಮಾಮ್ಸ್, ನಾನ್ ಹೇಳೋದೇನಂದ್ರೆ, ಮನೆ ಹೊಡೆಯೋದು, ಅಂಗಡಿ ಹೊಡೆದು ಚೂರ್ ಮಾಡೋದು, ಈ ಕೆಲ್ಸಗಳನ್ನೆಲ್ಲ ಬಿಟ್ಟು ಆ ಮನೆ, ಆ ಅಂಗಡಿ, ಆ ಎರಡು ನಮ್ ಕೈಗ್ ಬರ್ಬೇಕು. ಅದಕ್ ದಾರಿ ಏನು ಅನ್ನೋದನ್ನ ಯೋಚನೆ ಮಾಡೋದು ಬುದ್ಧಿವಂತಿಕೆ. ನೀನ್ ರವಿನ ಪ್ರೀತಿಸೋದ್ರಿಂದ ಅವ್ರನ್ನ ಸಪೋರ್ಟ್ ಮಾಡಿ ಮಾತಾಡ್ತಾ ಇದೀಯಾ? ಮಾಮ್ಸ್, ನಾನ್ ರವಿನ್ ಪ್ರೀತಿಸ್ತಾ ಇರೋದು ನಿಜಾನೇ. ಅವರನ್ನೇ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇರೋದು ನಿಜಾನೇ. ಆದ್ರೆ ಇವಾಗ ನಾನು ಅವ್ರನ್ನ ಸಪೋರ್ಟ್ ಮಾಡಿ ಮಾತಾಡ್ತಿಲ್ಲ. ಟೆಂಪ್ರರಿ ಆಗಿ ಹೊಡೆಯೋ ಏಟ್ ಬದಲು ಪರ್ಮನೆಂಟ್ ಆಗಿ ಹೊಡೆಯೋ ಏಟೆ ಮಹಾಲಕ್ಷ್ಮಿಗೆ ನೋವಿನ ಏಟಾಗಿರುತ್ತೆ.
ಹೇಳಿ ಮಾಮ್ಸ್, ಇದು ಸಪೋರ್ಟ್ ಮಾಡಿ ಮಾತಾಡೋದಾ? ಯಾವ ಮನೇಲಿ ಆ ಮಹಾಲಕ್ಷ್ಮಿ ಸೊಸೆಯಾಗಿ ಅಧಿಕಾರ ಚಲಾಯಿಸ್ತಾ ಇದ್ದಾಳೋ ಅದೇ ಮನೆ ಒಳಗಡೆ ನಾನು ಸೊಸೆಯಾಗಿ ಹೋಗ್ಬೇಕು. ಇದು ಪ್ಲಾನ್ ಅಂದ್ರೆ ಆ ಮನೆ ಅಧಿಕಾರ ಅಷ್ಟನ್ನು ಆ ಮಹಾಲಕ್ಷ್ಮಿಯಿಂದ ನಾನ್ ಕಿತ್ಕೊಂಡು ಅವಳು ಅಳೋದನ್ನ ನೋಡ್ಬೇಕು. ಅದಕ್ಕೆ ಆದಷ್ಟು ಬೇಗ ನನಗೂ ರವಿಗೂ ಮದುವೆ ಏರ್ಪಾಡ್ ಮಾಡಿ. ತೇಜ ಮೇಡಮ್, ಇಫ್ ಯು ಡೋಂಟ್ ಮೈಂಡ್, ಒಂದು ಚಿಕ್ಕ ಇನ್ಫಾರ್ಮೇಶನ್ ಬೇಕಾಗಿತ್ತು. ಇಷ್ಟು ನಡೆದ ಮೇಲೂ ನಿಮ್ಮನ್ನ ಆ ಮನೆ ಸೊಸೆಯಾಗಿ ಹೋಗೋದಕ್ಕೆ ಆ ಮಹಾಲಕ್ಷ್ಮಿ ಅವ್ರು ಒಪ್ಕೋತಾರಾ? ಕಮಾನ್ ಹೇಳಿ ತೇಜ ಮೇಡಮ್. ಏನ್ ಕೇಳಿದ್ರಿ? ನಾನು ಫಸ್ಟ್ ಇಂದ ಹೇಳ್ತೀನಿ, ಇಷ್ಟು ನಡೆದ ಮೇಲೂ ನೀವು ಆ ಮನೆಗೆ ಸೊಸೆಯಾಗಿ ಹೋಗೋಕೆ ಇಲ್ಲ ಆ ಮನೆಗೆ ಬಲ್ಗಾಲಿಟ್ಟು ಹೋಗೋಕೆ ಮನ್ಸ್ ಬದಲಾಯಿಸಿ ಆ ಮಹಾಲಕ್ಷ್ಮಿ ಅಮ್ಮ ಒಪ್ಕೋತಾರಾ? ನೋಡುದ್ರ ಮೇಡಮ್, ಇನ್ ಫ್ರಂಟ್ ಆಫ್ ಯು ಧರ್ಮ ದೇವತೆಯ ಮುಂದೆನೆ ಇಂಥ ಸನ್ನಿವೇಶ ನಡೆದಿದೆ. ಇದು ನ್ಯಾಯನಾ? ಧರ್ಮನಾ? ಪ್ಲೀಸ್ ಟೆಲ್ ಮಿ ಮ್ಯಾಮ್, ಟೆಲ್ ಮಿ. ಅಲ್ವಾ? ಏಯ್, ಉತ್ತಮ ಯಾರು? ನಿಮ್ ಪಿ ಎ. ಛೆ 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 ಛೆ. ಈ ಮನೆಗೆ ನೀವೊಬ್ಬ ವಿಶ್ವಾಸಿ. ಎಕ್ಸಾಕ್ಟ್ಲಿ. ನಮ್ಮ ಕುಟುಂಬದಲ್ಲಿ ಒಬ್ಬ. ತಪ್ಪು ಮಾಡ್ಬಿಟ್ಟೆ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಹೀಗೆಲ್ಲ ಮಾಡ್ತಾರಮ್ಮ? ಉತ್ತಮ, ಏನ್ ಮೇಡಮ್, ಅಂಗಡಿನ ಹೊಡೆದ್ ಬಿಸಾಕ್ತೀರಾ ಅನ್ಕೊಂಡ್ರೆ ಈ ಜಿರ್ಲೆನ ಹೊಡಿತಾ ಇದ್ದೀರಾ? ಯೋಯ್! ಇದಾದ ಮೇಲೆ ನೀನು ಉಸಿರು ಕೂಡ ಆಡಕೂಡ್ದು, ಸರಿನಾ? ನನ್ನ ಮಗಳು ಆ ಮನೆಗೆ ಸೊಸೆ ಆಗ್ಬೇಕು ಅನ್ನೋದನ್ನ ಮಹಾಲಕ್ಷ್ಮಿ ಹತ್ರ ಏನ್ ಕೇಳುದು? ದೇವರಾಜು ನನ್ನ ಮಾತನ್ನ ಯಾವತ್ತೂ ತಳ್ಳ ಹಾಕಲ್ಲ. ದೇವರಾಜು ಮುಖಾಂತರ ರವಿಗೂ ತೇಜುಗೂ ನಾನು ಮದುವೆ ಮಾಡಿಸ್ತೀನಿ. ಸರಿನಾ ತೇಜು? ಏನಮ್ಮ, ಸಂತೋಷನಾ? ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು ಚಿನ್ನ, ನನ್ನ ಪ್ರೀತಿಸು. ಹೇ 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 ಹೊಸ್ದಾಗ್ ಮದ್ವೆ ಆಯ್ತು, ಹ್ಯಾಪಿ ಮೂಡ್, ಲವ್ ಸಾಂಗ್, ಎಂಜಾಯ್ ಮಾಡು. ಏಟ್ ತಿಂತ್ಯ ವನಿತಾ? ಇಲ್ಲಕ್ಕ, ಸುಮ್ನೆ ತಮಾಷೆ ಮಾಡ್ದೆ. ನೀವಿಬ್ರು ಎಷ್ಟೇ ಹೊರಗಡೆ ನಗ್ತಾ ಇದ್ರು ಒಳಗೊಳಗೆ ಏನೋ ಒಂದ್ ಸಂಕಟ ಇದ್ದೇ ಇರುತ್ತೆ. ಮನ್ಸ್ ಬಿಚ್ಚಿ ಮಾತಾಡಿದ್ರೆ ಸಾಲ್ವ್ ಆಗದೆ ಇರೋ ಸಮಸ್ಯೆನೇ ಇಲ್ಲ. ನೀನ್ ರವಿ ಹತ್ರ ಮಾತಾಡು, ಎಲ್ಲ ಸರಿ ಹೋಗುತ್ತೆ. ಎಲ್ಲಿ ವನಿತಾ? ಫೋನ್ ಮಾಡಿದ್ರೆ ಅವ್ರು ಯಾವಾಗ್ಲೂ ಬ್ಯುಸಿಯಾಗಿರ್ತಾರೆ. ನೇರವಾಗಿ ನೋಡಿ ಮಾತಾಡೋಕ್ಕೂ ಆಗ್ತಿಲ್ಲ. ಇವತ್ ದೇವಸ್ಥಾನದಲ್ಲಿ ಮಾತಾಡೋಣ ಅಂದ್ರೆ ಅಲ್ಲಿ ತಾತ ಬೇರೆ ಇದ್ರು, ಮಾತಾಡಕ್ಕಾಗ್ಲಿಲ್ಲ. ನಾವಿಬ್ರು ಮನಸ್ ಬಿಚ್ಚಿ ಮಾತಾಡೋದಕ್ಕೆ ಸಂದರ್ಭನೇ ಸಿಗ್ತಾ ಇಲ್ಲ. ಇದು 93.5 ಸೂರ್ಯ ಬಿಗ್ ಎಫ್ಎಂ. ತಮ್ಮ ತಂಗಿ, ಅಂಕಲ್, ಆಂಟಿ, ತಾತ, ಅಜ್ಜಿ, ನೀವು ಕೇಳ್ತಿರುವಂತಹ ಈ ಶೋ ರೀಚಾರ್ಜ್ ವಿತ್ ವಿನು. ನಿಮ್ಮ ಮನಸ್ಸನ್ನ ರೀಚಾರ್ಜ್ ಮಾಡುವಂತ ವಿಷಯ ಕೇಳಕ್ಕೆ ಕಾಯ್ತಾ ಇದ್ದೀನಿ.
ತೇಜು, ಗಾಡಿಲ್ ಕೂತಾಯ್ತು, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾನೆ ಇಲ್ಲ. ಏ ತೇಜು, ನಿನ್ನೆ ಕೇಳ್ತಿರೋದು. ಏನು? ಎಲ್ಲಿಗೆ ಹೋಗೋದು ಅಂತ ಕೇಳ್ದೆ. ಎಲ್ಲೋ ಒಂದ್ ಕಡೆ ಹೋಗು. ಯಾಕೆ ಒಂಥರ ಇದ್ಯಾ? ಗೊತ್ತಿಲ್ಲ, ಮೈಂಡ್ ತುಂಬಾ ಅಪ್ಸೆಟ್ ಆಗಿದೆ. ಏನು ಮೈಂಡ್ ಅಪ್ಸೆಟ್ ಆಗಿದ್ಯಾ? ನಿನ್ ಮೈಂಡ್ನ ಹೇಗ್ ಸರಿ ಮಾಡ್ಬೇಕು ಅಂತ ನನಗ್ ಗೊತ್ತು. ಏ, ಯಾಕೀಗ ರೇಡಿಯೋ? ಹೇಯ್, ಸ್ವಲ್ಪ ತಾಳ್ಮೆ ಇದ್ದೀರೆ. ಈ ಹೊತ್ತಲ್ಲಿ FM ರೇಡಿಯೋಲಿ ಲವ್ ಪ್ರೋಗ್ರಾಮ್ ಹಾಕ್ತಾರೆ. ಅದನ್ನ ಒಂದ್ಸಲ ಕೇಳ್ ನೋಡ್ ನೀನು. ಅದನ್ನ ಕೇಳಿದ್ರೆ ನಿನ್ ಮೈಂಡ್ ರಿಲ್ಯಾಕ್ಸ್ ಆಗ್ಬಿಡುತ್ತೆ. ಇವತ್ತು ನಮ್ ಸೂರ್ಯ FM ನಲ್ಲಿ ಮಾತಾಡ್ತಿರುವಂತಹ ವಿಷಯ ಸಾರಿ ಅನ್ನೋ ಟಾಪಿಕ್ ಬಗ್ಗೆ. ಇವತ್ತು ನೀವ್ ಏನ್ ಮಾಡ್ತೀರಾ ಅಂದ್ರೆ, ನಿಮ್ಗೆ ಯಾರಿಗಾದ್ರೂ ಸಾರಿ ಕೇಳ್ಬೇಕು ಅನ್ನೋ ಆಸೆ ಇದ್ರೆ, ಅಥವಾ ಮನ್ಸಲ್ಲಿ ಏನಾದ್ರೂ ಇಟ್ಕೊಂಡು ಅದನ್ನ ಹೇಳೋಕೆ ನೀವು ಆಸೆ ಪಡ್ತಾ ಇದ್ರೆ, ನೀವು ನಿಮ್ಮ ಲ್ಯಾಂಡ್ ಲೈನ್ ಅಥವಾ ಫೋನ್ ತಗೊಂಡು 22935935 ಈ ನಂಬರ್ಗೆ ಕಾಲ್ ಮಾಡಿ ಹೇಳ್ಬೋದು. ನೀವು ಸಾರಿನೂ ಕೇಳ್ಬೋದು, ಇಲ್ಲಾಂದ್ರೆ ಮನ್ಸ್ ಬಿಚ್ಚಿ ಮಾತಾಡ್ಲೂಬಹುದು. ಕೂಡ್ಲೆ ಕಾಲ್ ಮಾಡಿ 22935935 ಈ ನಂಬರ್ಗೆ. ಈಗ ನಿಮ್ಗೆ ಇಷ್ಟವಾಗಿರುವಂತಹ 2 ಸಾಂಗ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇವೆ. ಕೇಳಿ ಕೇಳಿ ಕೇಳ್ತಾ ಇರಿ. ಸೊ ಇಟ್ಸ್ ರೀಚಾರ್ಜ್ ವಿತ್ ವಿನು ಓನ್ಲಿ ಆನ್ ಸೂರ್ಯ ಬಿಗ್ FM 93.5. ನಗುವ ಮೊದಲೇನೆ ಮಿನುಗುತ್ತಿದೆ ಯಾಕೋ ಸಮುಗುಳು ನಗೆ. ನಾ ನುಡಿವ ಮೊದಲೇನೆ ತೊದಲುತ್ತಿದೆ ಹೃದಯವಿದು ಒಳಗೊಳಗೆ. ನಾ ನಡೆವ ಮೊದಲೇನೆ ಎಳೆಯುತ್ತಿದೆ ದಾರಿದು ನಿನ್ನೆಡೆಗೆ. ಯಾಕೆ ಸೂರ್ಯ FM ಕೇಳೋಕೆ ಹೇಳ್ತಿದ್ದಾಳೆ? ತೇಜು, ನೀನ್ ಯಾರಿಗಾದ್ರೂ ಸಾರಿ ಕೇಳಕ್ ಇಷ್ಟಪಡ್ತೀಯಾ? ಈ ತೇಜ ಇದುವರೆಗೂ ಲೈಫಲ್ಲಿ ಯಾರ ಹತ್ರನೂ ಸಾರಿ ಅಂತ ಕೇಳಿಲ್ಲ. ಬೇರೆಯವರೇ ನನ್ನ ಹತ್ರ ಸಾರಿ ಕೇಳಬೇಕು. ಅಕ್ಕ, ತಗೋ ಮಾತಾಡು. ಯಾರ ಹತ್ರ ಮಾತಾಡಕ್ ಹೇಳ್ತಿದ್ಯಾ? ನಾನೇ FM ಅವ್ರಿಗೆ ಕಾಲ್ ಮಾಡಿದ್ದೀನಿ, ಮಾತಾಡು. ಸೂರ್ಯ FM? ಯಾಕ್ ವನಿತಾ? ರವಿ ಹತ್ರ ಹೇಳೋದನ್ನೆಲ್ಲ ಧೈರ್ಯವಾಗಿ ರವಿ ಹತ್ರ ಮಾತಾಡು. ಇದೆಲ್ಲ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ? ನಾನ್ ಅವ್ರಿಗೆ ಮೆಸೇಜ್ ಮಾಡ್ಬಿಟ್ಟೆ. ಸೂರ್ಯ FM ಅವ್ರು ಕೇಳ್ತಿರ್ತಾರೆ. ಮಾತಾಡಕ್ಕ, ಮಾತಾಡಕ್ಕ. ಹಲೋ. ಹಾಯ್, ಸಿಂಗರ್ ಚಿತ್ರಮ್ಮ ತರ ಇದೆಯಲ್ಲ ವಾಯ್ಸ್. ಎಲ್ಲಿಂದ ಮಾತಾಡ್ತಿದ್ದೀರಾ ಮತ್ತೆ ನಿಮ್ ಹೆಸರೇನು? ನಾನು ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ, ತುಂಬಾ ಚೆನ್ನಾಗಿದೆ ಹೆಸರು. ಸೊ ಸರ್, ತಮ್ಮ, ತಂಗಿ, ಆಂಟಿ, ಅಂಕಲ್, ಅಜ್ಜಿ, ತಾತ ಭಾಗ್ಯಲಕ್ಷ್ಮಿ ಅವರು ಯಾರ ಹತ್ರ ಸಾರಿ ಕೇಳ್ತಾರೆ ಅಂತ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಕೇಳೋಣ. ಏಯ್, ಗಾಡಿ ಸೈಡಲ್ಲಿ ನಿಲ್ಸು. ಹೇಯ್, ಯಾಕೆ ಅಷ್ಟೊಂದ್ ಟೆನ್ಷನ್ ಆಗ್ತಾ ಇದ್ಯಾ? ಹೇಳ್ತಾ ಇದ್ದೀನಲ್ಲ, ಗಾಡಿ ಸೈಡ್ಗೆ ಹಾಕು. ಮೇನ್ ರೋಡ್ ಅಲ್ಲಿ ಹೇಗೆ ನಿಲ್ಸೋದು? ಸ್ವಲ್ಪ ತಾಳು, ಸೈಡ್ಗೆ ಹಾಕ್ತೀನಿ. ಸಾರಿ ಕೇಳೋದ್ ಮಾತ್ರ ಅಲ್ಲ, ನನ್ ಮನ್ಸಲ್ಲಿರೋದೆಲ್ಲಾನು ಅವ್ರ ಹತ್ರ ಹೇಳ್ಬೇಕು. ಭಾಗ್ಯಲಕ್ಷ್ಮಿ ಅವರೇ, ನೀವು ಫೀಲ್ ಮಾಡ್ಕೊಳ್ಳೋದಾದ್ರೆ ಆಮೇಲೆ ಮಾಡ್ಕೊಳ್ಳಿ, ಆದ್ರೆ ಮೊದಲು ಯಾರ ಹತ್ರ ಸಾರಿ ಕೇಳ್ಬೇಕು ಅನ್ನೋದನ್ನ ಹೇಳಿ. ಅವ್ರ ಹೆಸರು ರವಿ. ರವಿ ಯಾರು? ನಿಮ್ಮ ಫ್ರೆಂಡಾ ಅಥವಾ ನಿಮ್ಮ ಲವರಾ? ಹೇಳಿ ಮೇಡಮ್, ರವಿ ಯಾರು? ನಿಮ್ ಲವರಾ? ಸೊ ಭಾಗ್ಯಲಕ್ಷ್ಮಿ ಅವರೇ, ಲವ್ ಅಲ್ಲಿ ಕೆಲವು ಪ್ರಾಬ್ಲಮ್ಗಳು ಆಗ್ತಾನೆ ಇರುತ್ತೆ. ನೀವು ಫೀಲ್ ಮಾಡ್ಕೊಳ್ಳೋದು ನನಗೆ ನಿಜವಾಗ್ಲೂ ಗೊತ್ತಾಗ್ತಿದೆ. ರವಿ ಅವರು ಕೂಡ ಈ ಶೋನ ಕೇಳಿಸ್ಕೊತಾ ಇರ್ತಾರೆ ಅನ್ನೋ ನಂಬಿಕೆ ನಿಮ್ಗಿಂತ ಜಾಸ್ತಿ ನನಗಿದೆ. ಸೊ ಹಾಗಾಗಿ ನಿಮ್ ಮನ್ಸಲ್ಲಿರೋ ವಿಷಯನ ಪಟ್ ಅಂತ ಹೇಳಿ, ರವಿ ಅವರು ಅದನ್ನ ಖಂಡಿತ ಕೇಳಿಸ್ಕೊತಾರೆ. ಏನ್ ತೇಜು,
ನೀನ್ ಮದ್ವೆ ಮಾಡ್ಕೊಳ್ಳೋ ರವಿನ ಆ ಭಾಗ್ಯಲಕ್ಷ್ಮಿ ಲವರ್ ಅಂತ ಹೇಳ್ತಿದ್ದಾಳೆ. ರವಿ, ನನ್ನ ಜೀವನದಲ್ಲಿ ಸಂತೋಷ ತಂದಿರೋದೇ ನೀವು. ಆದ್ರೆ ಈಗ ನಿಮ್ ಜೀವನದಲ್ಲಿ ಸಂತೋಷ ಇಲ್ಲದೆ ಇರೋದಕ್ಕೆ ನಾನೇ ಕಾರಣ ಆದೆ. ಇದ್ರಲ್ಲಿ ನಿಮ್ ತಪ್ಪು ಏನೂ ಇಲ್ಲ. ಎಲ್ಲ ನಂದೇ ತಪ್ಪು. ಅದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ರವಿ. ನನಗಾದ್ರೆ ಒಂದೇ ಸಮಸ್ಯೆ, ಆದ್ರೆ ನಿಮ್ಗೆ ಎಲ್ಲ ಥರನೂ ಸಮಸ್ಯೆ ಇದೆ. ಇವತ್ತು ನಾನು ನಿಮ್ಗೊಂದು ಮಾತು ಕೊಡ್ತೀನಿ. ಏನೇ ಸಮಸ್ಯೆ ಬಂದ್ರು, ಯಾರೇ ನಮ್ಗೆ ಅಡ್ಡ ಬಂದ್ರು ನಾನ್ ನಿಮ್ಮನ್ನ ಬಿಡಲ್ಲ. ಯಾರಿಗೂ ನಿಮ್ಮನ್ನ ಬಿಟ್ಕೊಡೋದು ಇಲ್ಲ. ಯಾವಾಗ್ಲೂ ನಿಮ್ ಜೊತೆನೇ ಇರ್ತೀನಿ. ಈ ಕಾಟನ್ ಕ್ಯಾಂಡಿ ಯಾವಾಗ್ಲೂ ನಿಮ್ಮನ್ನ ನೋಡ್ತಾನೆ ಇರ್ಬೇಕು. ದುಃಖನೋ ಸಂತೋಷನೋ ಏನೇ ಆದ್ರೂ ನಿಮ್ ಜೊತೆನೆ ಸದಾ ಇರ್ತೀನಿ. ಭಾಗ್ಯಲಕ್ಷ್ಮಿ ಅವರೇ, ಕಂಟ್ರೋಲ್ ಯೋರ್ ಸೆಲ್ಫ್. ಈ ಜಗತ್ತಲ್ಲಿ ನಿಜವಾದ ಪ್ರೀತಿಗಿಂತ ಅದ್ಭುತವಾದ ವಿಷಯ ಬೇರೆ ಯಾವುದೂ ಇಲ್ಲ. ನಿಮ್ ಫೀಲಿಂಗ್ಸ್ ನ ರವಿ ಅವರು ಖಂಡಿತವಾಗ್ಲೂ ಅರ್ಥ ಮಾಡ್ಕೋತಾರೆ. ನೀವು ಚಿಂತೆನೆ ಮಾಡಬೇಡಿ. ಮೊದಲು ರವಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ. ಹಾ, ರವಿ ನಂಬರ್ ಕೇಳ್ತಾ ಇದ್ದಾರೆ. ಹೇಳಕ್ಕ 9884038841 ಅಂತ. ಹಲೋ, 9884038841. ಓಕೆ, ರವಿ ಅವ್ರಿಗೆ ಫೋನ್ ಮಾಡಿ ಮಾತಾಡೋಣ. ಹಲೋ ಬ್ರದರ್, ನಿಮ್ ವಾಯ್ಸ್ ತೆಲುಗು ಫಿಲ್ಮ್ ವಿಲನ್ ತರ ಇದೆ. ನಾನು ಸೂರ್ಯ FM ಇಂದ ವಿನು ಮಾತಾಡ್ತಿರೋದು. ಹೇಳಿ ಸರ್. ಓ, ಈಗ ಸಡನ್ ಆಗಿ ನಿಮ್ ವಾಯ್ಸ್ ಕನ್ನಡ ಫಿಲ್ಮ್ ಹೀರೋ ತರ ಆಗೋಯ್ತು. ಸರಿ, ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ ಲವರ್ ಭಾಗ್ಯಲಕ್ಷ್ಮಿ ಅವರು ಸೂರ್ಯ FM ಅಲ್ಲಿ ಮಾತಾಡಿದ್ರು, ಕೇಳಿಸ್ಕೊಂಡ್ರ? ಕೇಳಿಸ್ಕೊಂಡ್ರ? ನಿಮ್ ವಾಯ್ಸ್ ನ ಕೇಳ್ತಾ ಇದ್ರೆ ನಾನೇ ಎಮೋಷನಲ್ ಆಗ್ತಾ ಇದ್ದೀನಿ. ಈಗ ಭಾಗ್ಯಲಕ್ಷ್ಮಿ ಅವರು ಲೈನ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಮಾತಾಡಿ. ರವಿ, ರವಿ, ನಾನ್ ಮಾತಾಡಿದ್ದೇನೆಲ್ಲ ಕೇಳಿಸ್ಕೊಂಡ್ರಾ? ಹಲೋ ರವಿ. ಮಿಸ್ಟರ್ ರವಿ, ಭಾಗ್ಯಲಕ್ಷ್ಮಿ ಅವರು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಕಾಲ್ ಕನೆಕ್ಟ್ ಆದಾಗಿಂದ ಒಂದೇ ಸಮ ಅಳ್ತಾ ಇದ್ದಾರೆ. ನಮ್ ಹಿರಿಯರೆಲ್ಲ ಏನ್ ಹೇಳಿದ್ದಾರೆ? ಕ್ಷಮಿಸೋರ್ ಮನ್ಸು ದೊಡ್ಡದಾದ್ರೆ ಕ್ಷಮೆ ಕೇಳೋರ್ ಮನ್ಸು ಇನ್ನೂ ದೊಡ್ಡದು ಅಂತ. ಹಾಗಾಗಿ ಭಾಗ್ಯಲಕ್ಷ್ಮಿ ಅವರು ಅವ್ರು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ಅವರು ದೊಡ್ಡ ಮನುಷ್ಯರಾದ್ರು. ನೀವು ಮನ್ಸಿಂದ ಯೋಚನೆ ಮಾಡಿ, ಭಾಗ್ಯಲಕ್ಷ್ಮಿ ಅವರು ಏನೇ ತಪ್ಪು ಮಾಡಿದ್ರು ಅವ್ರನ್ನ ಕ್ಷಮಿಸಿ ದೊಡ್ಡವರಾಗಿ ಪ್ಲೀಸ್. ನನ್ ಭಾಗ್ಯಲಕ್ಷ್ಮಿನ ಯಾವತ್ತೂ ಕ್ಷಮಿಸ್ಬಿಟ್ಟೆ. ಆದ್ರೆ ಈಗ ನನ್ನ ಕೈಯಲ್ಲಿ ಏನೂ ಇಲ್ಲ. ಎಲ್ಲ ನನ್ನ ಕೈ ಮೀರಿ ಹೊರಟೋಗಿದೆ. ಪ್ರೀತಿನೋ ಅಥವಾ ಮದ್ವೆನೋ ಇಬ್ಬರಿಗೂ ಸಂಬಂಧ ಪಟ್ಟಿರ್ಬೋದು, ಆದ್ರೆ ಅದಾದ್ಮೇಲಿನ ಬದುಕು ಇಬ್ಬರಿಗೂ ಸಂಬಂಧ ಪಟ್ಟಿರೋದಿಲ್ಲ. ಅದು ಆ ಕುಟುಂಬಕ್ಕೆ ಸಂಬಂಧಪಡುತ್ತೆ. ಆ ಕುಟುಂಬದಲ್ಲಿರೋರೆಲ್ಲರೂ ಭಾಗ್ಯಲಕ್ಷ್ಮಿನ ಕ್ಷಮಿಸ್ಬೇಕು. ಆಗ್ಲೇ ಈ ಸಮಸ್ಯೆಗೊಂದು ಒಳ್ಳೆ ಮುಕ್ತಾಯ ಸಿಗೋದು. ಸೊ ಭಾಗ್ಯಲಕ್ಷ್ಮಿ ಲೈನ್ ಅಲ್ಲಿ ಇದ್ದೀರಾ? ರವಿ ಹೇಳಿದನ್ನೆಲ್ಲ ಕೇಳಿಸ್ಕೊಂಡ್ರ? ಚಿಂತೆ ಮಾಡಬೇಡಿ ಭಾಗ್ಯಲಕ್ಷ್ಮಿ. ರವಿ ಅವರು ಮಾತಾಡಿದನ್ನ ಕೇಳಿಸ್ಕೊಂಡ್ಮೇಲೆ ರವಿ ನಿಮ್ಮನ್ನ ಇನ್ನೂ ಡೀಪ್ ಆಗಿ ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಯೋಚನೆನೆ ಮಾಡಬೇಡಿ, ಧೈರ್ಯವಾಗಿರಿ. ನಿಮ್ಮ ಪ್ರೀತಿನೇ ನಿಮ್ಮಿಬ್ಬರನ್ನು ಒಂದು ಮಾಡುತ್ತೆ, ಆ ನಂಬಿಕೆ ಇಡಿ. ಓಕೆ, ಸೊ ನಿಮ್ಗೆ ಮತ್ತೆ ರವಿಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ಪ್ಲೇ ಆಗ್ತಾ ಇದೆ. ಮತ್ತೆ ಅದನ್ನ ಕಣ್ಮುಚ್ಕೊಂಡು ಕೇಳಿ ಅಂತ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಕೇಳಿ ಕೇಳಿ ಕೇಳ್ತಾ ಇರಿ. ಈ ಶೋ ಹೆಸರು ರೀಚಾರ್ಜ್ ವಿತ್ ವಿನು, ಸೂರ್ಯ ಬಿಗ್ FM 93.5. ಕಾರ್ ಸ್ಟಾರ್ಟ್ ಮಾಡು. ಓಕೆ, ಹೇಳ್ತಾ ಇದ್ದೀನಲ್ಲ, ಕಾರ್ ಸ್ಟಾರ್ಟ್ ಮಾಡು. ಸರಿ, ಓಕೆ, ಕೂಲ್. ಈ ಭಾಗ್ಯಲಕ್ಷ್ಮಿ FM ಅಲ್ಲಿ ಲವ್ ಅನೌನ್ಸ್ ಮಾಡ್ತೀಯಾ? ನಾಳೆ ಇದೆ ಕಣೆ ನಿನ್ಗೆ. ಮೊದಲೇ ಬೆಳಗಾಯಿತು ಹೇಗೆ, ಕನಸೇ ಎದುರಾಯಿತು ಹೇಗೆ, ಋತುವೇ ಬದಲಾಯಿತು ಹೇಗೆ, ಹಿಂದೆ ಮುಂದೆ ನೋಡದೆ ಕಣ್ಣಲ್ಲೇ ನೂರು ಮಾತು,
ಆಡುತ್ತಾ ಮುಂದೆ ಕೂತು ಜೀವದಲ್ಲಿ ಛಾಪು ಹೀಗೆ ಬೇರಿಲ್ಲ ಇನ್ಯಾರು. ಅಮ್ಮ ಹಾ ನಮಸ್ಕಾರ. ಇದು ಭಾಸ್ಕರ್ ಅವ್ರ ಮನೆ ಅಲ್ವಾ? ಹೌದು. ದಿವ್ಯಾ ನೋಡ್ಬೇಕು, ಅವಳಿದ್ದಾಳ? ಅವಳ ನೀರ್ ತರಕ್ ಹೋಗಿದ್ದಾಳೆ. ಇನ್ನು ಒಂದು ಬಿನ್ಗೆನೂ ನೀರ್ ತಂದಿಲ್ಲ. ಕೆಲ್ಸಕ್ಕೆ ಬರ್ದಿರೋ ಸೋಂಬೇರಿ. ಹೇಗಿದ್ಯಾ ದಿವ್ಯಾ? ನೀನೀಗ ನನ್ನ ಹೇಗ್ ನೋಡ್ತಾ ಇದೆಯೋ ಹಾಗೆ ಇದ್ದೀನಿ. ನಂದ್ ಬಿಡು, ನೀನ್ ಹೇಗಿದ್ಯಾ? ರವಿ, ನೀನು ಮದ್ವೆ ಆಗಿದ್ದು ನಂಗೆ ತುಂಬಾ ಸಂತೋಷ ಆಯ್ತು. ದಿವ್ಯಾ, ರವಿಗೂ ನನಗೂ ಮದ್ವೆ ಆಗಿರೋದು ಅಣ್ಣನ್ಗೂ ಅತ್ತಿಗೆಗೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ನಾನೇ ಅರ್ಥ ಮಾಡ್ಕೊಂಡೆ. ಆದ್ರೆ ನೀನು ಅತ್ತಿಗೆ ಹತ್ರ ಹೇಳ್ದೇ ಇರೋದು ನನಗೆ ಆಶ್ಚರ್ಯ ಆಯ್ತು. ಯಾಕೆ? ಎಲ್ಲ ಒಂದು ಪ್ರಾಯಶ್ಚಿತ್ತಕ್ಕಾಗಿನೇ. ಪ್ರಾಯಶ್ಚಿತ್ತನ? ಹೌದು. ಅಕ್ಕನ ಜೊತೆ ಸೇರ್ಕೊಂಡು ನಿಂಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದೀನಿ, ಅದ್ರ ಶಿಕ್ಷೆನ ನಾನೀಗ ಅನುಭವಿಸ್ತಾ ಇದ್ದೀನಿ. ದಿವ್ಯಾ, ನೀನ್ ಏನ್ ಹೇಳ್ತಾ ಇದ್ಯಾ? ಪ್ರೀತಿ ಮಾಡಿ ಮದ್ವೆ ಆಗೋರೆಲ್ಲರಿಗೂ ಅವ್ರು ಅನ್ಕೊಳ್ಳೋ ಹಾಗೆ ಒಳ್ಳೆ ಬಾಳ್ ಸಿಗೋದಿಲ್ಲ. ನಾವು ಆಸೆ ಪಡೋ ಬದುಕು ಒಂಥರ ಇರುತ್ತೆ, ಆದ್ರೆ ನಮಗೆ ಸಿಗೋ ಬದುಕೆ ಇನ್ನೊಂಥರ ಇರುತ್ತೆ. ನನ್ನ ಬದುಕು ಹಾಗೇನೆ ಆಗಿರೋದು.